ಪ್ರತಿ ಸರ್ಕಾರಿ ನೌಕರರಿಗೂ ವರ್ಗಾವಣೆ ಅನ್ನೋದು ಸಹಜ ಪ್ರಕ್ರಿಯೆ. ಯಾವ ಅಧಿಕಾರಿಗಳು ಯಾವುದೋ ಒಂದು ಹುದ್ದೆ ಅಲಂಕರಿಸಿದ ನಂತರ ಹುದ್ದೆಗೆ ಸಂಬಂಧಪಟ್ಟಂತೆ ರಾಜ್ಯದ ಯಾವುದೇ ತಾಲೂಕು ಅಥವಾ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ರೂ ಕೆಲಸ ನಿರ್ವಹಿಸಲೇಬೇಕು. ಕೆಲಸದಲ್ಲಿ ವರ್ಗಾವಣೆಗಳು ಆಗುತ್ತಲೇ ಇರುತ್ತವೆ. ಅದರಲ್ಲಿಯೂ ವಿಶೇಷವಾಗಿ ಪೊಲೀಸರಿಗೆ ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೋ ಅಹಿತಕರ ಘಟನೆ ನಡೆದ ಸಂದರ್ಭದಲ್ಲಿ ವರ್ಗಾವಣೆಗಳು ಸಹಜವಾಗಿಯೇ ನಡೆಯುತ್ತವೆ. ಪೊಲೀಸರು ಕೆಲವೊಂದು ಪ್ರಕರಣಗಳ ಆರೋಪಿಗಳನ್ನು ಪತ್ತೆ ಹಚ್ಚುವಂತಹ ವಿಚಾರದಲ್ಲಿ ಅಥವಾ ತನಿಖೆ ನಡೆಸುವಂತಹ ವಿಚಾರದಲ್ಲಿ ಹಲವು ದಿನಗಳು ಕುಟುಂಬದಿಂದಲೂ ಸಹ ದೂರವಿದ್ದು ಹಗಲು ರಾತ್ರಿ ಎನ್ನದೇ ಕೆಲಸ ನಿರ್ವಹಿಸಬೇಕಾಗಿರುತ್ತೆ. ಅದೇ ರೀತಿಯಾಗಿ ರಾಜಕೀಯ ಕಾರ್ಯಕ್ರಮಗಳು ನಡೆದಾಗಲೂ ಕೂಡ ಪೊಲೀಸರು ಭದ್ರತೆ ನೀಡಲೇಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆದಾಗಲೂ ಪೊಲೀಸರು ಭದ್ರತೆ ನೀಡಬೇಕಾಗತ್ತೆ. ಇಷ್ಟೆಲ್ಲ ಕೆಲಸಗಳ ಒತ್ತಡಗಳ ನಡುವೆಯೂ ಸಹ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಠಾಣೆಗೆ ನೂತನವಾಗಿ ಆಗಮಿಸಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬಿ ಗೊರವನಕೊಳ್ಳರವರು ಇಲಾಖೆಯಲ್ಲಿ ವರ್ಗಾವಣೆಗಳು ಸಹಜ, ಆದರೆ ಕೆಲಸ ಮಾಡಿದಂಥ ಠಾಣೆ ಮಾದರಿ ಠಾಣೆಗಳಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ವಹಿಸಿ ಠಾಣೆಯ ಮುಂಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾರೆ. ಹಾಗೆಯೇ ಠಾಣೆಗೆ ಬಣ್ಣ ಹೊಡೆಸಿ ಸಂಪೂರ್ಣ ನವೀಕರಣ ಮಾಡಿ ಸ್ವಂತ ಮನೆಯನ್ನ ಯಾವ ರೀತಿ ಇರಿಸುತ್ತೇವೋ ಅದೇ ರೀತಿ ಸಿಂಗಾರಗೊಳಿಸುತ್ತಿದ್ದಾರೆ. ವಿಶೇಷವಾಗಿ ಜಿಲ್ಲೆಯಲ್ಲಿಯೇ ಯಾವುದೇ ಠಾಣೆಗೆ ಇಲ್ಲದಂತಹ ಬೋರ್ಡ್ ಸಹ ನಿರ್ಮಾಣ ಮಾಡಲಾಗಿದ್ದು ಅತಿ ಶೀಘ್ರದಲ್ಲಿಯೇ ಉದ್ಘಾಟನೆ ಭಾಗ್ಯವೂ ಸಹ ದೊರೆಯಲಿದೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ.